ಸ್ಕ್ಯಾಲ್ಪಲ್ ಇನ್ ದ ಮಾರ್ನಿಂಗ್, ಡಂಬಲ್ ಇನ್ ದ ಈವ್ನಿಂಗ್. ನಮಸ್ಕಾರ. ಇವತ್ತಂತೂ ಹೆವಿ ಒ ಪಿ ಡಿ. ಅಂದ್ರೆ 30 ಜನ ಪೇಷಂಟ್ ನೋಡಿದೀನಿ. ಸುಮಾರು ಎಲ್ಲಾರ್ಗು ಗಂಟ್ಲು, ಕಿವಿ, ಮೂಗು, ಸೈನಸ್ ಕಾಯಿಲೆ ಎಲ್ಲ ಇತ್ತು. ಕೋಲ್ಡ್ ಅಂತೂ ಜಾಸ್ತಿ ನಡೀತಾ ಇದೆ ಬೆಂಗಳೂರಲ್ಲಿ. ಇದಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಸಿಂಪಲ್ ಕೇಸಸ್ ಬಂದಿತ್ತು. ಒಬ್ರೊಬ್ರನ್ನೇ ಚೆಕ್ ಮಾಡಿ ಎಲ್ಲ ಪ್ರಿಸ್ಕ್ರಿಪ್ಷನ್ ಕಳಿಸಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದಾಯ್ತು. ಬಟ್ ಒಂದು ಎಮರ್ಜೆನ್ಸಿ ಬಂದಿತ್ತು. ಏನಂದ್ರೆ ಇದು ಫ್ಯಾರಿಂಗ್ಸ್ ಅಂತಾರೆ, ಅಲ್ಲಿ ಬಸ್ ಆಗಿತ್ತು. ಸೊ ಆಪ್ಸಿಸ್ ಟ್ರೈನ್ ಮಾಡೋದಕ್ಕೆ ಓಟಿಗೆ ಹೋಗಿದ್ರಿ, ಆಪರೇಟ್ ಮಾಡಿದ್ರಿ. ಇದೆಲ್ಲ ತುಂಬ ಡೇಂಜರಸ್ ಕೇಸು. ಇಂಥ ಕೇಸ್ನೆಲ್ಲ ಆಪರೇಟ್ ಮಾಡಿದ್ಮೇಲೆ ಪೇಷಂಟ್ ಯೂಶಲಿ ಐಸಿಯು ಇಡಬೇಕಾಗುತ್ತೆ. ಒ ಪಿ ಡಿ ಆದಮೇಲೆ ಮನೆಗೆ ಹೋಗಿ ಇವತ್ತು ಜಿಮ್ಗೆ ಹೋಗ್ತಾ ಇದ್ರಿ. ಜಿಮ್ಮಲ್ಲಿ ಆರ್ಮ್ಸ್ ವರ್ಕೌಟ್ ಮಾಡಿದೆ, ಟ್ರೈಸೆಪ್ ವರ್ಕೌಟು. ಟ್ರೈಸೆಪ್ ವರ್ಕೌಟಲ್ಲಿ ಟ್ರೈಸೆಪ್ ಪುಲ್ ಡೌನ್ ಮಾಡಿಸಿದ್ರಿ. ಅದು ಬಾರ್ ಹಿಡ್ಕೊಂಡು ಕೇಬಲಲ್ಲಿ ಎರಡು ಸೈಡಿಂದ ನೋಡ್ಬೋದು ಟ್ರೈಸೆಪ್ ಎಕ್ಸ್ಟೆಂಡ್ ಆಗ್ತಾ ಇರೋದು. ನೆಕ್ಸ್ಟ್ ಮಾಡಿದ್ದು ರಿವರ್ಸ್ ಗ್ರಿಪ್ ಅಂತಾರೆ ಇದನ್ನ. ಸೇಮ್ ಎಕ್ಸಸೈಸ್ ಸ್ವಲ್ಪ ರಿವರ್ಸ್ ಆ್ಯಕ್ಷನಲ್ಲಿ ಹಿಡ್ಕೊಂಡು ಮಾಡಿದ್ರಿ. ಮತ್ತು ಇನ್ನು ಮಿಕ್ಕಿದ್ದು ಏನಂದ್ರೆ ಚಿಕ್ಕ ಮಸಲು, ಅದೇ ಬೈಸೆಪ್ಪು, ಎಲ್ಲರ ಫೇವ್ರೆಟ್ ಮಸಲು. ಬೈಸೆಪ್ಗೆ ಜಸ್ಟ್ ಒಂದು ಸಿಂಗಲ್ ಎಕ್ಸಸೈಸ್ 4 to 5 ಸೆಟ್ಸ್ ಮಾಡಿದ್ರೆ ಸಾಕು, ಇಲ್ಲ 2 ವೇಷನ್ ಮಾಡಿದ್ರೆ ಸಾಕು ಅಷ್ಟೇ. ಗುಡ್ ನೈಟ್.